ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಂತೂ ಇಂತೂ ನೇಮಕಾತಿಗೆ ಅಡೆಯಾಗಿದ್ದಂತಹ ರೋಸ್ಟರ್ ಪಾಯಿಂಟ್ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿದರೂ ಭಾಗಶಃ 90% ಅಷ್ಟು ಬಗೆಹರಿದಿದೆ. ಯಾಕೆಂದ್ರೆ ಒಂದಷ್ಟು ಜನ ಇನ್ನೂ ಕೂಡ ಅದರ ಬಗ್ಗೆ ತಕರಾರುಗಳನ್ನ ಎತ್ತುತ್ತಾ ಇದ್ದಾರೆ. ನಾವು ಈ ದಿನ ಯಾವ್ಯಾವ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಅಂದ್ರೆ, ಶಿಕ್ಷಕ ಹುದ್ದೆಗಳ ನೇಮಕಾತಿಯ ಬಗ್ಗೆ, ಮತ್ತೆ ರೋಸ್ಟರ್ ಪಾಯಿಂಟ್ ಬಗ್ಗೆ, ಮತ್ತೆ PU ಕಾಲೇಜ್ ಲೆಕ್ಚರರ್ಸ್ ಹುದ್ದೆಗಳು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸದ್ಯದಲ್ಲೇ ಕಾಲ್ ಮಾಡ್ತಕ್ಕಂತಹ ಹುದ್ದೆಗಳ ಬಗ್ಗೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಶಿಕ್ಷಕ ಹುದ್ದೆಗಳು, ಸುಮಾರು 15,000 ಶಿಕ್ಷಕ ಹುದ್ದೆಗಳು ಸದ್ಯದಲ್ಲೇ ಕಾಲಾಗ್ತಾ ಇದೆ. HSTR, PSTR ಮತ್ತೆ GPSTR ಇಷ್ಟು ಹುದ್ದೆಗಳು ಕೂಡ ಕಾಲಾಗ್ತವೆ. 5,000 ಚಿಲ್ಲರೆ ಹುದ್ದೆಗಳು ನಾನ್ HK ಮತ್ತೆ HK ಭಾಗಕ್ಕೆ. HK ಯಲ್ಲಿ ಸುಮಾರು 5,000, ನಾನ್ HK ಗೆ 70 ಪೋಸ್ಟ್ಗಳು ಸದ್ಯದಲ್ಲೇ PST ಹುದ್ದೆಗಳು ಕಾಲಾಗ್ತವೆ. ನೆಕ್ಸ್ಟ್ HSTR ಸುಮಾರು 2,000 ಹುದ್ದೆಗಳು, ಹೈಸ್ಕೂಲ್ ಶಿಕ್ಷಕರ ಹುದ್ದೆಗಳು HSTR ಹುದ್ದೆಗಳು 2,000 ಹುದ್ದೆಗಳು ಕಾಲಾಗ್ತವೆ. ನೆಕ್ಸ್ಟ್ GPSTR ಹುದ್ದೆಗಳು ಸುಮಾರು 9,000 ಅಥವಾ 8,000 ಹುದ್ದೆಗಳಷ್ಟು ಕಾಲಾಗ್ತವೆ. ಇಷ್ಟು ಶಿಕ್ಷಕ ಹುದ್ದೆಗಳು ಖಾಲಾಗ್ತಿರೋದ್ರಿಂದ ತಾವೆಲ್ಲರೂ ಕೂಡ ಸಿದ್ಧತೆಯನ್ನ ಪ್ರಾರಂಭ ಮಾಡಿ. ಶಿಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಅರ್ಹತೆಗಳು ಬೇಕು, ಯಾವುದೆಲ್ಲ ಪುಸ್ತಕಗಳನ್ನ ಓದ್ಬೇಕು ಎಂಬುದಕ್ಕೆ ನಾನು ಇಂದಿನ ವಿಡಿಯೋಗಳು ಮಾಡಿದ್ದೀನಿ. ನಮ್ಮ ಚಾನೆಲ್ ಅನ್ನ ಭೇಟಿ ಕೊಡಿ, ವಿಡಿಯೋಗಳನ್ನ ಸರ್ಚ್ ಮಾಡಿ ನೋಡಿ. ನೆಕ್ಸ್ಟ್ ಬರ್ತಕ್ಕಂಥದ್ದು PU ಲೆಕ್ಚರ್ಸ್. PU ಲೆಕ್ಚರ್ಸ್ ಬಹಳ ನೆಸೆಸಿಟಿ ಇದೆ. ಏಕೆಂದ್ರೆ ಮೊದಲೇ ತಿಳಿಸಿದಂತೆ ಒಂದಷ್ಟು ಶಿಕ್ಷಣ ಸಂಸ್ಥೆಗಳಿಗೆ, ಅಂದ್ರೆ ಹೈಸ್ಕೂಲ್ ಶಿಕ್ಷಣ ಸಂಸ್ಥೆಗಳನ್ನ PU ಕಾಲೇಜ್ ಆಗಿ ಮಾರ್ಪಾಟು ಮಾಡಲಾಗೈತೆ. ಅಲ್ಲಿ ಕನಿಷ್ಠ ಅಂದ್ರೆ ಒಂದು ಕಾಲೇಜ್ಗೆ 6 ಜನ ಶಿಕ್ಷಕರನ್ನ ನೀಡಬೇಕಾಗತ್ತೆ. ಹಾಗಾಗಿ ಅದು ಬಹಳ ತುಂಬಾ ಬೇಕಾಗಿರ್ತಕ್ಕಂತಹ ಹುದ್ದೆಗಳು, ರಿಕ್ವೈರ್ಮೆಂಟ್ ಜಾಸ್ತಿ ಬೇಕು ಅಲ್ಲಿಗೆ. ಹಾಗಾಗಿ ಸದ್ಯದಲ್ಲೇ ಅಲ್ಲಿಗೂ ಕೂಡ ರಿಕ್ರೂಟ್ಮೆಂಟ್ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ PU ಲೆಕ್ಚರ್ ಓದ್ತಾ ಇರ್ತಕ್ಕಂಥವ್ರು ತಮ್ಮ ಸಿದ್ಧತೆಯನ್ನ ಇನ್ನಷ್ಟು ವೇಗಗೊಳಿಸಿ. ನೆಕ್ಸ್ಟ್ ಪೊಲೀಸ್ ಇಲಾಖೆಯಲ್ಲಿ ಸುಮಾರು 8,000 ಹುದ್ದೆಗಳು ಖಾಲಿ ಇದೆ. ರಿಕ್ವೈರ್ ತುಂಬಾ ಇದೆ. ಇಲ್ಲೂ ಕೂಡ ಸುಮಾರು 900 PSI ಹುದ್ದೆಗಳು ಕಾಲ್ ಮಾಡುವಂತಹ ಸಾಧ್ಯತೆ. 900 PSI, ಕನಿಷ್ಠ ಅಂದ್ರೆ 4,000 PC ಹುದ್ದೆಗಳು ಹಂತ ಹಂತವಾಗಿ ಈ ಪೊಲೀಸ್ ಇಲಾಖೆಯಲ್ಲಿ ಕಾಲಾಗ್ತವೆ. ನೆಕ್ಸ್ಟ್ ರೋಸ್ಟರ್ ಪಾಯಿಂಟ್ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದ ನೋಡೋಣ ಬನ್ನಿ. ನಿನ್ನೆ ಹೊರಡಿಸಿದಂತಹ ರೋಸ್ಟರ್ ಪಾಯಿಂಟ್ DPR ಇಲಾಖೆಯಿಂದ ಬಂದಿದೆ. ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನು ತಾತ್ಕಾಲಿಕವಾಗಿ, ಅಂದ್ರೆ ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕವಾಗಿ ಕೇವಲ 56,000 ಹುದ್ದೆಗಳಿಗೆ ಮಾತ್ರ ಶೇಕಡ 15ಕ್ಕೆ ಸೀಮಿತಗೊಳಿಸಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ಬಗ್ಗೆ. ಇನ್ನು ಸರ್ಕಾರದ ಆದೇಶಗಳು ಏನೇನಿದೆ ಅದೆಲ್ಲವನ್ನ ಕೂಡ ಇಲ್ಲಿ ನೀಡಲಾಗೈತೆ. ಯಾವ್ಯಾವ ಸುತ್ತೋಲೆಗಳನ್ನ ಹೊರಡಿಸಿದ್ರು, ಆದೇಶವನ್ನು ಹೊರಡಿಸಿದ್ರು, ಅದೆಲ್ಲ ಆದೇಶಗಳನ್ನ ತಿಳಿಸುವಂತೆ ತಿಳಿಸಿದ್ದಾರೆ. ಮತ್ತೆ ಏನೆಲ್ಲ ತೀರ್ಮಾನಗಳಾಗಿದೆ, ಕ್ರಮವಾಗಿ ಒಳ ಮೀಸಲಾತಿಯನ್ನ 5.25, 5.25 ಮತ್ತು 4.5 ಪ್ರಮಾಣದಲ್ಲಿ ಅನುಷ್ಠಾನಗೊಳಿಸಿ ಪ್ರವರ್ಗ Cಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಶೇಕಡ 20% ಅವ್ರಿಗೆ ಹುದ್ದೆಗಳನ್ನ ಮೀಸಲಿಡಬೇಕು ಅಂತ ತಿಳಿದೆ. ನೆಕ್ಸ್ಟ್ 59 ಅತ್ಯಂತ ಹಿಂದುಳಿದ ಜಾತಿಗಳನ್ನ ಮೀಸಲಿರಿಸುವುದರಿಂದ, ಯಾವುದಂದ್ರೆ ಪ್ರವರ್ಗ C ನಲ್ಲಿ ಆ ಹಿಂದುಳಿದ ಜಾತಿಗಳಿಗೆ ಯಾವುದೇ ಹುದ್ದೆಗಳು ಲಭ್ಯವಾಗದಿದ್ದಲ್ಲಿ ಆ ಹುದ್ದೆಗಳನ್ನ ಹಾಗೂ ಪ್ರವೇಶಾತಿ ಸೀಟುಗಳನ್ನ ಪ್ರವರ್ಗ C ಯ ಇತರೆ ಜಾತಿಗಳಿಗೆ ಲಭ್ಯಗೊಳಿಸತಕ್ಕದ್ದು. ಅವ್ರು ಏನಾದ್ರು ತಗೊಳ್ಳಿಲ್ಲ ಅಂದ್ರೆ, ಖಾಲಿ ಉಳ್ಕೊಂಡ್ರೆ ಅಂತಹ ಹುದ್ದೆಗಳನ್ನ ಪ್ರವರ್ಗ C ಇತರೆ ಇದರಲ್ಲ ಅವ್ರಿಗೆ ನೀಡತಕ್ಕಂಥದ್ದು. ಇನ್ನು ಮೇಲ್ಕಂಡ ತೀರ್ಮಾನಗಳನ್ನ ಅನುಷ್ಠಾನಗೊಳಿಸಲು 400 ಬಿಂದುಗಳನ್ನ, ವರ್ತುಲಗಳನ್ನ ಅನುಪಾಲಿಸ್ತಕ್ಕಂಥದ್ದು, ಅಂದ್ರೆ 400 ರೋಸ್ಟರ್ ಪಾಯಿಂಟ್ಗಳನ್ನ ತಿಳಿಸಲಾಗಿದೆ. ಯಾವುದೇ ನೇಮಕಾತಿ ಅಧಿಸೂಚನೆಯಲ್ಲಿ 3ಕ್ಕಿಂತ ಕಡಿಮೆ ಪರಿಶಿಷ್ಟ ಬಿಂದುಗಳು ಲಭ್ಯವಾದಲ್ಲಿ ಪರಿಶಿಷ್ಟ ಜಾತಿಗೆ ಮೀಸಲಾದ ಹುದ್ದೆಗಳನ್ನ ಎಲ್ಲಾ 101 ಪರಿಶಿಷ್ಟ ಜಾತಿಗಳಿಗೆ ಸ್ಪರ್ಧಿಸಲು ಅವಕಾಶ ನೀಡತಕ್ಕಂಥದ್ದು.
ಇದೊಂದು ವಿಚಾರವನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಅಂದ್ರೆ 3ಕ್ಕಿಂತ ಕಡಿಮೆ ಹುದ್ದೆಗಳು ಅಂದ್ರೆ 1ನೇ ಬಿಂದು, ನೆಕ್ಸ್ಟ್ 9ನೇ ಬಿಂದು, ನೆಕ್ಸ್ಟ್ 15ನೇ ಬಿಂದು, ಇವು SC ಗಳಿಗೆ ಮೀಸಲಿರ್ತಕ್ಕಂಥ ಹುದ್ದೆಗಳು. ಈ 3 ಬಿಂದುಗಳಿಗೆ 3 ಹುದ್ದೆಗಳು ಕ್ರಿಯೇಟ್ ಆಗ್ಲಿಲ್ಲ ಅಂದ್ರೆ 15 ಹುದ್ದೆಗಳಿಗಿಂತ ಕಡಿಮೆ ಹುದ್ದೆಗಳೇನಾದ್ರೂ ಕಾಲಾದ್ರೆ ಅಲ್ಲಿ ಒಳ ಮೀಸಲಾತಿ ಅನ್ವಯ ಆಗಲ್ಲ. ಒಳ ಮೀಸಲಾತಿ ಅನ್ವಯವಾಗಲ್ಲ. ಹಾಗಾಗಿ ಇದು ಬಹಳ ಇಂಪಾರ್ಟೆಂಟ್. ಇದರಿಂದ ಕೋರ್ಟ್ಗೆ ಹೋಗುವಂತಹ ಸಾಧ್ಯತೆ ಇದೆ. ಯಾಕೆಂದ್ರೆ ಒಳ ಮೀಸಲಾತಿ ಅರ್ಥವೇ ಒಂದು ರೀತಿ ಅನ್ವಯ ಆಗೋದಿಲ್ಲ ಅಂದಮೇಲೆ ಇದನ್ನು ಕೂಡ ಕೋರ್ಟಲ್ಲಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇದೆ. ನೆಕ್ಸ್ಟ್ ನೋಡೋಣ. ಇನ್ನು ಸರ್ಕಾರದ ಆದೇಶವನ್ನ 27/2/2006 ಹೊರಡಿಸುವ ಎಲ್ಲಾ ನೇಮಕಾತಿಗಳನ್ನ ಹಿಂಪಡೆದು ಆದೇಶವನ್ನು ಹೊರಡಿಸಬೇಕು. ಇನ್ನು 56,432 ಹುದ್ದೆಗಳೇನಿದೆ ಎಲ್ಲವನ್ನ ನೇರ ನೇಮಕಾತಿ ಹುದ್ದೆಗಳನ್ನ ತುರ್ತು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಸಚಿವ ಸಂಪುಟ ತೀರ್ಮಾನ ಮಾಡಿದೆ. ಈಗ 400 ರೋಸ್ಟರ್ ಪಾಯಿಂಟ್ ಅನ್ನ ನೋಡೋಣ. ಬಿಂದು ಸಂಖ್ಯೆ 3, 20, 37, 54ಗಳನ್ನ ಕಡ್ಡಾಯವಾಗಿ ಯಾರಿಗೆ ಮೀಸಲಿಟ್ಟಿದ್ದಾರೆ ಅಂದ್ರೆ 59 ಜಾತಿಗಳಿಂದ ಪ್ರವರ್ಗ ಸಿ ನಲ್ಲಿ ಅಲೆಮಾರಿಗಳಿದ್ದರೆ ಅವ್ರಿಗೆ 3, 20, 37, 54 ಬಿಂದುಗಳು ಬರ್ತವೆ. ಈ ಬಿಂದುಗಳನ್ನ ಅವ್ರಿಗೆ ಕಡ್ಡಾಯವಾಗಿ ಕೊಡಬೇಕು ಅಂತ ಹೇಳಲಾಗಿದೆ. ನೆಕ್ಸ್ಟ್ ಈಗ ನಾವು ನೋಡ್ತಾ ಇದ್ದೀವಿ 400 ರೋಸ್ಟರ್ ಪಾಯಿಂಟ್. ಈ ತರ ಇದ್ ಮಾಡಿದ್ರೆ ಪರಿಶಿಷ್ಟ ಜಾತಿ ಅಂದ್ರೆ ಯಾವ ಹುದ್ದೆಗಳು 15ಕ್ಕಿಂತ ಕಡಿಮೆ ಬರ್ತವೆ SC ಪರಿಶಿಷ್ಟ ಜಾತಿಗೆ 15 ಹುದ್ದೆಗಳು ಕಡಿಮೆ ಬಂದಂತಹ ಸಂದರ್ಭದಲ್ಲಿ ಬಳಸಬೇಕಾದಂತಹ ರೋಸ್ಟರ್ ಪಾಯಿಂಟ್. ಮೊದಲೆಲ್ಲ 1995 ಒಂದೇ ರೋಸ್ಟರ್ನ ಬಳಸ್ತಾ ಇದ್ವಿ. 100 ಮಾತ್ರ ಇತ್ತು, ಈಗ 300 ಇದೆ. ಇದು ನಂತರ ಇನ್ನೊಂದು 400, ಒಟ್ಟು 400 ಹುದ್ದೆಗಳ ಇರ್ತಕ್ಕಂಥ ಬಿಂದುಗಳನ್ನ ಸೃಷ್ಟಿ ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸಬೇಕಾದಂಥದ್ದು SC ಪರಿಶಿಷ್ಟ ಜಾತಿ ಇನ್ನೆಲ್ಲ ಕೂಡ ಸಾಮಾನ್ಯವಾಗಿ ಹಾಗೆ ಇದೆ, ಆದ್ರೆ SC ಇದು ಮಾತ್ರ ಜಾಸ್ತಿ ಇದೆ. ನೋಡ್ಕೊಳ್ಳಿ, ಕಾಣಿಸುತ್ತೆ ನಿಮ್ಗೆ. ಪರಿಶಿಷ್ಟ ಜಾತಿನ ಡಾರ್ಕ್ ಮಾಡಿ ತೋರಿಸಿದ್ದಾರೆ, ಬೋಲ್ಡ್ ಕಲರ್ ಅಲ್ಲಿ ಇದೆ ನೋಡಿ. ಒಂದು, 2, 3ನೇ ಬಿಂದು ನೋಡಿ, ಪ್ರವರ್ಗ ಸಿ ಇದೆ, ಅಲ್ಲಿ ಸ್ಟಾರ್ ಇಟ್ಟಿದ್ದಾರೆ. ಅಂದ್ರೆ ಅದನ್ನ ಯಾವ್ದಕ್ಕೆ ಇಡಬೇಕು? ಪ್ರವರ್ಗ ಸಿ ಇರ್ತಕ್ಕಂಥ ಅಲೆಮಾರಿಗಳಿಗೆ ಇಡಬೇಕು. ಸ್ಟಾರ್ ಇಟ್ಟಿರುವಂತಹ ಹುದ್ದೆಗಳೆಲ್ಲವನ್ನ ಕೂಡ ಅಲೆಮಾರಿಗಳಿಗೆ ಇಡಬೇಕು. ಯಾವ್ಯಾವ ಹುದ್ದೆಗಳಿದೆ ಎಂಬುದನ್ನ ನೋಡೋದಾದ್ರೆ ಅದರಲ್ಲಿ 3ನೇ ಹುದ್ದೆ ಪ್ರವರ್ಗ ಸಿ ಇದೆ. ಹೀಗೆ ಎಲ್ಲಾ ಪ್ರವರ್ಗಗಳನ್ನ ಈ ರೀತಿ ನೀಡಲಾಗುತ್ತೆ. ನೆಕ್ಸ್ಟ್ ನೋಡಿ, ಈ ರೋಸ್ಟರ್ ಪಾಯಿಂಟ್ ಮೂಲಕ ಬಹುತೇಕ ಹುದ್ದೆಗಳು ಕಾಲಾಗ್ತವೆ. ಅಂದ್ರೆ ಜಾಸ್ತಿ ಹುದ್ದೆಗಳು ಅಂದ್ರೆ 15ಕ್ಕಿಂತ ಹೆಚ್ಚು ಹುದ್ದೆಗಳು ಕಾಲಾಗ್ತಕ್ಕಂಥ ಅದ್ರಲ್ಲಿ ಎಲ್ಲವೂ ಕೂಡ ಇದೇ ರೋಸ್ಟರ್ ಪಾಯಿಂಟ್ ಅನ್ನ ಬಳಸಲಾಗುತ್ತೆ. ಇನ್ನು ಏನೋ 15ಕ್ಕಿಂತ ಕಡಿಮೆ ಹುದ್ದೆಗಳು 1, 2, 3, 4, 10, 9, 14 ಹುದ್ದೆಗಳು ಏನ್ ಬರ್ತಾವೋ ಆ ಹುದ್ದೆಗಳಿಗೆಲ್ಲ ಈ ಮಾಮೂಲಿ ಮೊದಲಿದ್ದಂತಹ ರೋಸ್ಟರ್ ಪಾಯಿಂಟ್ ಅನ್ನ 400 ರೋಸ್ಟರ್ ಪಾಯಿಂಟ್ ಅನ್ನ ಮಾಡಲಾಗುತ್ತೆ. ಇದರಲ್ಲಿ 400 ರೋಸ್ಟರ್ ಪಾಯಿಂಟ್ ಅಲ್ಲಿ ಅದರಲ್ಲಿ ಎಲ್ಲರಿಗೂ ಕೂಡ ನೀಡಲಾಗುತ್ತೆ. ಅಂದ್ರೆ ಫಸ್ಟ್ ಅಲ್ಲಿ SC ಗಳಿಗೆ 5 ರೀತಿಯಲ್ಲಿ ಶೇಕಡ ಕೊಟ್ಟು ಲಾಸ್ಟ್ ಅಲ್ಲಿ ಅವ್ರಿಗೆ ಹೆಚ್ಚು ಹುದ್ದೆಗಳು ಅಂತ ಸಿಗುವಂತೆ ಎಲ್ಲವನ್ನು ಸೇರಿಸಿ 400 ರೋಸ್ಟರ್ ಪಾಯಿಂಟ್ ಅನ್ನ ಮಾಡಲಾಗುತ್ತೆ. ಇದಕ್ಕೆ ತಕರಾರುಗಳು ಏನಿದೆ ಅಂದ್ರೆ ಜನರಲ್ ಅವರು ಅಂದ್ರೆ OBC ಮತ್ತೆ ಜನರಲ್ ಅವರು ನಮಗೆ ರೋಸ್ಟರ್ ಪಾಯಿಂಟ್ 400 ರೋಸ್ಟರ್ ಪಾಯಿಂಟ್ ಬೇಡ, ನಮಗೆ 1995 ರೋಸ್ಟರೇ ಬೇಕು, ಯಾಕೆಂದ್ರೆ ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅವರು ವಾದ. ಏನ್ ತೊಂದರೆ ಆಗ್ತದೆ ಅಂತ ಏನು ಸೈಂಟಿಫಿಕ್ ಆಗಿ ನನಗೂ ಕೂಡ ಗೊತ್ತಿಲ್ಲ, ಬಟ್ ಅವರು ಕೂಡ ಏನು ಹೇಳ್ತಾ ಇಲ್ಲ. ಬಟ್ ಅವರ ವಾದ ಏನಂದ್ರೆ ನಮಗೆ 1995 ರೋಸ್ಟರ್ ಬೇಕು ಅನ್ನೋದು ಅವ್ರ ವಾದ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ ಪ್ರವರ್ಗ ಎ ಅವ್ರದ ವಾದ ಏನು ಅಂದ್ರೆ ಒಳ ಮೀಸಲಾತಿ ಅನ್ವಯ ಆಗಲ್ಲ. 15 ಹುದ್ದೆಗಳಿಗಿದ್ರೆ ಒಳ ಮೀಸಲಾತಿಯ ಅರ್ಥವೇ ಏನು ಒಳ ಮೀಸಲಾತಿ ಕೊಡಬೇಕು ಅಂತ ಸರ್ಕಾರದ ತೀರ್ಮಾನವಿದೆ. ಅದರಲ್ಲಿ
15 ಹುದ್ದೆಗಳಿದ್ದಾಗ ಒಳ ಮೀಸಲಾತಿ ಅನ್ವಯನೇ ಆಗಲ್ಲ ಎಂಬ ಮಾತನ್ನ ಕೂಡ ಹೇಳಲಾಗುತ್ತೆ. ಇನ್ನು ಪ್ರವರ್ಗ ಬಿ ಅವರ ವಾದ ಏನಿತ್ತು ಅಂದ್ರೆ 1-2 ಹುದ್ದೆಗಳು ಬಂದಂತಹ ಸಂದರ್ಭದಲ್ಲಿ ಪ್ರವರ್ಗ ಬಿ ಮತ್ತು ಸಿ ಗೆ ಅನ್ಯಾಯ ಆಗುತ್ತೆ, ಯಾವುದೇ ರೀತಿಯಾದಂತಹ ಅವಕಾಶಗಳಿರಲ್ಲ. ಹಾಗಾಗಿ ಅವ್ರನ್ನ ಜನರಲ್ ಹುದ್ದೆಗಳನ್ನಾಗಿ ಮಾಡಬೇಕು ಅಂತಿತ್ತು ಅವರ ಆಸೆಯಂತೆ ಮತ್ತು ಅವರ ಹೋರಾಟದಂತೆ, ಅವರ ಉದ್ದೇಶದಂತೆ ಈಗ ರೋಸ್ಟರ್ ಪಾಯಿಂಟ್ ಅನ್ನ ಅವರಿಗೆ ಅನುಕೂಲವಾಗುವಂತೆ ಮಾಡಲಾಗಿದೆ. ನೆಕ್ಸ್ಟ್ ಈಗ ನೀವು ನೋಡ್ತಾ ಇದ್ರಿ, ಈ ಪ್ರಕಾರವನ್ನೇ ಮಾಡಬೇಕು ಅಂದ್ರೆ 400 ರೋಸ್ಟರ್ ಪಾಯಿಂಟ್ ಅಲ್ಲಿ 1ನೇ ಹುದ್ದೆ 3ನೇ ಹುದ್ದೆ ಎಷ್ಟೆಷ್ಟು ಹುದ್ದೆಗಳಿದೆ ಎಲ್ಲ ನೋಡ್ಬೇಕು. ಇಲ್ಲಿ 400 ರೋಸ್ಟರ್ ಅಲ್ಲಿ 93 ಇದೆ, ಮತ್ತೆ ಈ ರೋಸ್ಟರ್ ಅಲ್ಲಿ 1, 2, 3, 4, 15 ಇದೆ. ಈ ತರ ಈ ರೋಸ್ಟರ್ ಅನ್ನೇ ಬಳಸಿ ಮಾಡಬೇಕು. ನೆಕ್ಸ್ಟ್ ಕೆಳಗಡೆ ಶರವನ್ನ ಕೊಟ್ಟಿದ್ದಾರೆ. ಸಿ ಗೆ ಲಭ್ಯವಾಗುವ ಹುದ್ದೆಗಳಲ್ಲಿ 20% ಹುದ್ದೆಗಳನ್ನು ಪರಿಶಿಷ್ಟ ಜಾತಿಯ ಪ್ರವರ್ಗ ಸಿ ಯಲ್ಲಿ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಮೀಸಲಿರಿಸುವುದು. ಒಂದು ವೇಳೆ ಈ 59 ಅತ್ಯಂತ ಹಿಂದುಳಿದ ಜಾತಿಗಳಿಗೆ ಸೇರಿದವರು ಲಭ್ಯವಾಗದೇ ಇದ್ದಂತಹ ಸಂದರ್ಭದಲ್ಲಿ ಪ್ರವರ್ಗ ಸಿ ಯ ಇತರೆ ಜಾತಿಗಳಿಗೆ ಅಂದ್ರೆ ಬೋವಿ, ಲಂಬಾಣಿ, ಕೊರಚ ಇತರ ಏನೋ ಸ್ಪೃಶ್ಯ ಜಾತಿಗಳಿದೆ ಅವುಗಳು ಬೇಕಾದ್ರೆ ಪಡ್ಕೋಬಹುದು, ಅವುಗಳಿಂದ ಭರ್ತಿ ಮಾಡ್ಕೋಬಹುದು ಅಂತ ಹೇಳಲಾಗುತ್ತೆ. ನೆಕ್ಸ್ಟ್ ಯಾರೂ ಸಿಗ್ಲಿಲ್ಲ ಅಂದ್ರೆ ಅವು ಬ್ಯಾಕ್ಲಾಗ್ ಆಗ್ತವೆ. ಆದ್ರೆ ಇಲ್ಲಿ ಪ್ರವರ್ಗ ಸಿ ಗೆ ಬ್ಯಾಕ್ಲಾಗ್ ಸಿಗಲ್ಲ, ಟೋಟಲ್ ಆಗಿ ಬ್ಯಾಕ್ಲಾಗ್ ಆಗ್ತಾ ಬರ್ತದೆ. ಹಾಗಾಗಿ ಇದನ್ನ ನೀವು ಗಮನವಿಟ್ಟು ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್.